ಬಿಸಿಲ ತಾಯಿ ಎಷ್ಟು ನೀರು ಕುಡಿದ್ರು ಕುಡ್ದಂಗೆ ಆಗವಲ್ದವ ಯವ್ವ. ಆದುದೆಲ್ಲ ಒಳ್ಳೆಯದಕ್ಕೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಅಯ್ಯ ತಾಯಿ, ಇದೇನೈತೆ ಸುಂದ್ರಿಗೆ ಯಾಕೆ ಏನೇನ ಮಾತಾಡ್ಲಿಕತ್ತಾಳ? ಸುಂದ್ರಿ ಯಾಕೆ ಏನಾಯ್ತು? ಏನಿಲ್ರಿ ಮಾಮಿ, ನಾವು ಈ ಜೀವನದಾಗ ಸುಮ್ಮನೆ ವಿಚಾರ ಮಾಡ್ತೀವ್ರಿ. ನಮ್ಮದೇನೂ ಇಲ್ರಿ, ಎಲ್ಲ ದೇವ್ರಿಚ್ಚಿರಿ. ಏನು ನಡಿಬೇಕು ಅದು ನಡಿದೇ ನಡೀತದೆ, ಹೌದಿಲ್ರಿ ಮಾಮಿ? ಅಲ್ಲ ಸುಂದ್ರಿ, ಅದೆಲ್ಲರಿಗೂ ಗೊತ್ತಿದ್ದದ ಬಿಡು. ಅಲ್ಲ ನೀ ಏನು ಎಷ್ಟು ಚಂದ ವೇದ ವಾಕ್ಯಗಳನ್ನು ಹೇಳ್ದಂಗೆ, ಜ್ಞಾನಿ ಹೇಳ್ದಂಗೆ ನಿಂತು ಕೈ ಮೇಲೆ ಎತ್ತಿ ಹೇಳಿಕತ್ತಿಯಲ್ಲ, ಅದಕ್ಕೆ ಏನಾಯ್ತಂತ? ಏನು ಕನಸು ಬಿತ್ತ ಏನು ಇವತ್ತು ನಿನಗೆ? ಇಲ್ರಿ ಮಾಮಿ, ಕೃಷ್ಣನ ಮಾತುಗಳು ಎಷ್ಟು ಚಂದ ಇರ್ತಾವಂತ್ರಿ. ನಿನ್ನೆ ಹಿಂಗೆ ಫೋನ್ಯಾಗ ಮಾತಾಡೋ ಮುಂದೆ ನಮ್ಮ ಗೆಳತಿ ಮುಂದೆ ಹಿಂಗವ ಹಂಗ ಅಂತೇನೇನೋ ಹೇಳ್ಕೊಳಕತ್ತಿದ್ದೀವಿ. ಆಕಿನ ತ್ರಾಸ ಆಕಿ ಹೇಳಿಕತ್ತಿದ್ಲು, ನನ್ನ ತ್ರಾಸ ನಾ ಹೇಳಿಕತ್ತಿದ್ದೆ. ಅದಕ್ಕೆ ಆಕಿ ಹೇಳಿದ್ಲು, ನಾ ಕೃಷ್ಣನ ನುಡಿಗಳು ಕೇಳ್ತೀನಿ ನೋಡ್ಲೆ ದಿನ, ನೀನು ಕೇಳು ಚಂದ ಅನಿಸ್ತದ ಅಂದ್ಲು. ಅವು ನಾ ಕೇಳಿಕತ್ತಿದ್ದೆ ರೀ ಮಾಮಿ. ಎಷ್ಟು ಚಂದರ ಮಾತಾಡ್ತಾನ್ರಿ, ಎಷ್ಟು ಚಂದ ಹೇಳ್ಯಾನ ನುಡಿಗಳನ್ನ. ಅವ್ನು ಕೇಳಿದ್ರ ಏನೂ ಇಲ್ಲ ಜೀವನದಾಗ ಆರಾಮ್ ಇರ್ಬೋದು ಅನಿಸ್ತದ ನೋಡ್ರಿ ಮಾಮಿ. ನಿನಗೇನು ತ್ರಾಸ ಬಂತವ ಅಂತದ? ಬಾಯ್ ಕಡೆ ಕೂಡ ಬಾ. ಹಂಗಲ್ರಿ ಮಾಮಿ, ನಮ್ದೊಂದೇ ಅಂತಲ್ರಿ, ಎಲ್ಲರಿಗೂ ಏನಾರ ಒಂದಿಲ್ಲ ಒಂದು ಚಿಂತೆ ಇಟ್ಟ ಬಿಟ್ಟಿರ್ತಾನೆ ಅಂತೀನ್ರಿ ದೇವ್ರು. ಅದು ಕರೆ ಅದ ಬಿಡು ಸುಂದ್ರಿ, ಅದು ಅಂತೂ ಇದ್ದಿದ್ದ. ಅಲ್ರಿ ಮಾಮಿ, ಬಡವ್ರಿಗೆ ರೊಕ್ಕ ಇಲ್ಲನೂ ಚಿಂತೆ ಇಟ್ಟಿರ್ತಾನ್ರಿ, ಶ್ರೀಮಂತರಿಗೆಲ್ಲ ರೊಕ್ಕ ರೂಪಾಯಿ ಎಲ್ಲ ಕೊಟ್ಟಿರ್ತಾನ್ರಿ, ಅವ್ರಿಗೊಂದು ರೋಗರ ಏನಾರ ಇಟ್ಟಿರ್ತಾನ್ರಿ, ಒಟ್ಟು ಯಾವ್ದಾರ ಒಂದು ಚಿಂತೆ ಇಟ್ಟ ಬಿಟ್ಟಿರ್ತಾನಂತ್ರಿ. ಎಷ್ಟು ಶಾಣೆ ಇರ್ಬೇಕ್ರಿ ದೇವ್ರು. ಏನಾಗಿದ್ದಾರೆ ನಾ ಹುಚ್ಚಿ ಇವತ್ತು ಯಾಕೆ ಎಷ್ಟರ ಇದು ಮಾತಾಡ್ಲಿಕ್ಕತ್ತಿಯಲ್ಲ? ಅಲ್ರಿ ಮಾಮಿ, ಲಾಕ್ಡೌನ್ನಾಗ ರಾಧಾಕೃಷ್ಣ ಅಂತ ಒಂದು ಸೀರಿಯಲ್ ಬರ್ಲಿಕ್ಕತ್ತಿತ್ತು ನೋಡ್ರಿ ಮಾಮಿ, ಭಾಳ ಇಂಟ್ರೆಸ್ಟಿಂದ ನೋಡಿ ಬಿಡ್ರಿ. ನಾವಂತ್ರೂ ಅದನ್ನು ಒಟ್ಟ ಬಿಟ್ಟಿದ್ದಿಲ್ಲ. ಈಗೂ ಹಾಕ್ಲಿಕ್ಕತ್ತಾರ ನೋಡ್ರಿ ಮುಂಜಾನೆ, ಯಾವಾಗಾರ ನೋಡ್ರಿ ಬೇಕಂದ್ರೆ. ಎಷ್ಟರ ಪ್ರೀತಿ ಮಾಡ್ತಿದ್ರಿ ಮಾಮಿ ರಾಧಾಕೃಷ್ಣ. ಅಂಥವ್ರಿಗೇನೆ ಬಿಟ್ಟಿಲ್ರಿ ತ್ರಾಸುಗಳು. ನಮ್ಮಂಥವ್ರು ಬಿಡ್ರಿ, ಇನ್ನೇನು ಮದುವೆ ಆಗ್ಬೇಕಂತೇಳಿ ಎಷ್ಟು ಖುಷಿಯಿಂದ ಇರ್ತಾರ್ರಿ. ಅವ ಯಾರ್ರಿ ಅವ ಅಯ್ಯನ ಬಂದು ಮುಗೀತು ಮದುವೆನೇ ಮುರಿಸಿಬಿಡ್ತಾರ್ರಿ. ಹಿಂಗಾದಾಗ ಏನು ಮಾಡ್ತೀರಿ? ನಾನಂತರೂ ಬಿಟ್ಟು ನೋಡ್ರಿ ಮಾಮಿ ಅವ್ರ ಪ್ರೀತಿ ನೋಡಿ. ಹೌದೌದು, ನಾವು ನೋಡ್ತಿದ್ವಲ್ಲ ಅವಾಗ. ಮಹಾಭಾರತ ನೋಡಿವಿ, ರಾಧಾಕೃಷ್ಣ ನೋಡಿವಿ, ಭಾಳ ಚಂದ ಧಾರಾವಾಹಿ ಹಾಕಿದ್ರು ಬಿಡು ಅವಾಗ. ಅವ ಒಂದು ಎಪಿಸೋಡ್ ಬರೋನೇ ಕೃಷ್ಣ ಹೂವಿನ ಗಿಡದಾಗ ಕೂತು ಒಂದು ನುಡಿಗಳನ್ನು ಹೇಳ್ತಿದ್ನಲ್ರಿ, ಎಷ್ಟು ಚಂದ ಇರ್ತದವಲ್ರಿ ಮಾಮಿ ಅವು. ಅವ್ನು ಕೇಳಿದ್ರೆ ನನಗಂತೂ ಮನಸ್ಸಿಗೆ ಆನಂದ ಅನಿಸ್ತದ ನೋಡ್ರಿ. ಕೃಷ್ಣ ಮಾತಾಡಿದ್ದು, ಕೃಷ್ಣ ಹೇಳಿದ್ದು ಒಂದೊಂದು ನುಡಿನೂ ಮನಸ್ಸಿಗೆ ಮುಟ್ಟುವಂಗಿದ್ದಾವ ಸುಂದ್ರಿ, ಭಾಳ ಚಂದ ಇರ್ತಾವ. ಹೌದು ನೋಡ್ರಿ ಮಾಮಿ, ಮನ್ಸಿಗೆ ಯಾವಾಗಾರ ಬೇಜಾರಾಗಿತ್ತಂದ್ರೆ ಆ ಕೃಷ್ಣನ ಹಿತಗುಣ ನುಡಿಗಳನ್ನು ಕೇಳಿಬಿಟ್ಟಿವಂದ್ರೆ ಮನ್ಸಿಗೆ ರಿಲ್ಯಾಕ್ಸ್ ಅನ್ನಿಸ್ತದ ರೀ. ಅದೇ ರೀ ನಮ್ಮ ಗೆಳತಿ ಫೋನ್ ಹಚ್ಚಿಲ್ಲ ಅಂತ ಹೇಳಿದ್ನಲ್ರಿ, ಪಾಪ ಆಕಿಂದ ಹೇಳ್ಕೊಳಿಕತ್ತಿಲ್ಲ ರೀ ತ್ರಾಸು. ಎಲ್ಲರಿಗೂ ಏನಾರ ಒಂದು ತ್ರಾಸು ಇರುತ್ತೆ ರೀ. ಮತ್ತು ಬರುವ ಸುಂದ್ರಿ, ಕಷ್ಟ ಬರಲಾರ್ದ ಹೆಂಗೆ ಹೇಳು? ಕಷ್ಟನೇ ಕೊಡ್ಬೇಡ, ಬರೀ ಸುಖನೇ ಕೊಡು ಅಂದ್ರೆ ಹೆಂಗೆ? ಎಲ್ಲರಿಗೂ ಸುಖನೇ ಕೊಡ್ಕೋತ ಹೋದ್ರೆ ಈ ಜೀವನ ಅನ್ನೋದು ಏನು ಇರ್ತದೆ ಹೇಳು? ಇರುವವ ಎಲ್ಲ ಕಷ್ಟ ಸುಖ ಏರು ಪೇರು ಎಲ್ಲ ನೋಡಬೇಕು ಜೀವನದಾಗ, ಅಂದ್ರೇ ಅದಕ್ಕೆ ಜೀವನ ಅಂತಾರೆ. ಅದು ಕರೆಯದ ಬಿಡ್ರಿ ಮಮ್ಮಿ, ಆದ್ರೂ ಮಿಡ್ಲ್ ಕ್ಲಾಸ್ ಮಂದಿಗೆ ಭಾಳ ತ್ರಾಸೇ ಅದ ಬಿಡ್ರಿ ಮಮ್ಮಿ. ಒಟ್ಟು ಹಿಂಗಂಗೆ ಇಲ್ಲನ ಅನಿಸ್ಬಿಡ್ತದೆ ನೋಡ್ರಿ ನನಗಂತೂ. ಹಾಗಾಗಿ ಈಗ ಅದೊಂದು ಏನೋ ತೆಗ್ದಾವಲ್ರಿ, ಇಂಜಿನಿಯರ್ಗಳನ್ನು ತೆಗಿತಾರ ಹಂಗೆ ಹಿಂಗೆ ಅಂತೇಳಿ ಒಂದಿಲ್ಲ ಒಂದು ಏನಾರ ಇಟ್ಟಾಗ್ಬಿಟ್ಟಿರ್ತಾರೆ ನೋಡ್ರಿ. ಚಂದಾಗಿ ಅದನ್ನು ನಂಬ್ಕೊಂಡು ನಡೆದಿರ್ತದಲ್ರಿ ಮಮ್ಮಿ. ಮತ್ತು ಈಗ ಒಮ್ಮೆ ನೌಕರಿ ತೆಗೆದ್ರೆ ಏನು ಮಾಡ್ಬೇಕ್ರಿ ಅವರು? ಎಷ್ಟು ಮಂದಿನ ತೆಗ್ದಾರಂತ್ರಿ ಮಾಮಿ. ಈಗ ಮೊನ್ನೆ ಯಾವುದೋ ಹೇಳಿಕತ್ತಿರುವ ದೊಡ್ಡ ಕಂಪ್ನ್ಯಾಗ 3000 ಮಂದಿನ ತೆಗ್ದಾರಂತ ನೋಡ್ರಿ. ಏನು ಮಾಡ್ತೀರಿ ಹಿಂಗಾದಾಗ? ಅದನ್ನು ನಂಬಿದವರು ಏನು ಮಾಡ್ಬೇಕು ಹೇಳ್ರಿ? ಹೌದವಾ ಸುಂದ್ರಿ, ಅದೊಂದು ಎದ್ದದೀಗ. ನಮ್ಮ ರಾಜುಗೂ ಅದೇ ಚಿಂತೆ ಆಗ್ಯದ. ಮನೆ ಫೋನ್ ಹಚ್ಚಿದ್ದ, ಏನು ಮಾಡ್ಲಮ್ಮ ನನ್ನ ಜಾಬು ಅಲ್ಲಾಡ್ಲಿಕತ್ತದ, ಯಾವಾಗ ತೆಗಿತಾರ ಗೊತ್ತಿಲ್ಲ ಅಂತೇಳಿ ಹೇಳಿಕತ್ತಿದ್ದ. ನಾ ಅಂದೆ ಅದಕ್ಕೆ ಚಿಂತೆ ಮಾಡ್ಬಿಡಪ್ಪ, ನಮ್ಮದು ಹೊಲ ಏನು ಅಳ್ದಿಲ್ಲ, ರಗೂಡ್ ಹೊಲ ಅದ, ನೀ ಯಾಕೆ ವಿಚಾರ ಮಾಡ್ತಿ, ಬಂದಿದ್ದು ಬಿಡು ಇಲ್ಲೇ ಹಳ್ಳ್ಯಾಗ ಅಂತ ಹೇಳಿಕತ್ತಿದ್ದೆ ನಾನು. ಅದೇ ರೀ ಮಾಮಿ, ನಿಮ್ಮಂಗೆ ಶಾಣೆತನ ಮಾಡಿ ಹೊಲ ಅಳಿಲಾರ್ದ ಇಟ್ಕೊಂಡು ಕೂತೋರು ಭಾಳ ಧನ್ಯ ಆಗ್ಯಾರ್ರಿ. ಹೊಲ ಮಾರ್ಕೊಂಡು ಸಿಟಿ ಸೇರಿ ಮಕ್ಳಿಗೆ ಓದಿಸ್ತೀವಂತ ಓದೋರು ಹಣೆ ಬಾರಿ ಏನು ಹೇಳ್ರಿ? ಈಗ ಹಿಂಗಾದಾಗ ಎಲ್ಲರೂ ಮತ್ತೆ ಹೊಲ ತೊಗೊಳಿಕತ್ತಾರಿ ಮಾಮಿ. ಈಗ
ಅದೇ ಬೆಸ್ಟ್ ನೋಡ್ರಿ. ನನಗಂತೂ ಹಂಗೆ ಅನಿಸ್ಬಿಟ್ಟದ್ರಿ ವಾ. ಸುಮ್ಮ ಒಂದು ಹೊಲ್ದಾಗಿತ್ತಂದ್ರೆ ನಮ್ಮದಂತೂ ಹೊಲ ಇರ್ತದ್ರಿ, ಬಂದಷ್ಟು ಬೆಳೆ ಬಂತು ಹಳ್ಳ್ಯಾಗ ಹೋಗಿರೋದು ಚಲೋ ರೀ ಮಾಮಿ ಸುಮ್ಮ. ಹೌದು ನೋಡಿ ಸುಂದ್ರಿ, ಅದ್ರ ಪೂರ್ತಕ ಮಾತ್ರ ನಿಮ್ಮ ಮಾಮ ಗ್ರೇಟ್ ಅನ್ಬೇಕು. ಒಟ್ಟ 1 ಎಕರೆ ಹೊಲ ಅಳೆಯಂಗಿಲ್ಲ ಅಂದ್ರೆ ಅಳೆಯಂಗಿಲ್ಲ ಅಂತೇಳಿ ಹಠ ಹಿಡ್ಕೊಂಡು ಕೂತ್ಬಿಟ್ರು. ಈಗ ಎಷ್ಟು ಬೆಲೆ ಅದ ಅನ್ನ ಭೂಮಿಗೆ ಬಾಬಾ. ಮೊದಲು ಎಲ್ಲಿ ಬೆಲೆ ಇತ್ತು ಭೂಮಿಗೆ ಸುಂದ್ರಿ, ಈಗ ಅಷ್ಟು ಇದು ಆಗ್ಯದ. ಒಂದೊಂದು ಎಕರೆ ಹಾಕೂ ಕೋಟಿಗಟ್ಟಲೆ ನಡೆದವ ಅನ್ನ ಈಗ. ಹೌದೌದ್ರಿ ಮಾಮಿ. ಈಗ ನೋಡ್ರಿ ಮೀನಾಕ್ಷಿ ಮಗಳದ್ದು ಇಂಜಿನಿಯರಿಂಗ್ ಮುಗ್ದದ್ರಿ, ಆಕಿ ಚಿಂತೆ ಐತಿ ಬಿಟ್ಟದ್ರಿ. AI ಅಂತ ಏನೋ ಬಂದದಲ್ರಿ ಈಗ, ಹಾಗಾಗಿ ನೌಕರಿ ಹತ್ತದೋ ಇಲ್ಲ, ನನ್ನ ಮಗಳಿಗೆ ನೌಕರಿ ಹತ್ತದೋ ಇಲ್ಲ ಅಂತೇಳಿ ಅಷ್ಟು ಚಿಂತೆ ಮಾಡ್ಲಿಕ್ಕೆ ಬಿಟ್ಟಾಳ್ರಿ ಮೀನಾಕ್ಷಿ ಈಗ. ಮತ್ತು ಚಿಂತೆ ಆಗ್ಲಾರ್ದ ಎಂಥ ಮಾತಾ ಸುಂದ್ರಿ. ಪಾಪ ಬಡ್ತಂದಾಗ ಕಲಿಸಿರ್ತಾವ ಮಗಳು ಕಲೀಲಿ ದೊಡ್ಡ ನೌಕರಿ ಮಾಡಲಿ ಅಂತೇಳಿ. ಆದ್ರೆ ಹಂಗೇನು ಆಗ್ಲಿಕ್ಕಿಲ್ಲ. ಚಲೋ ಮಾರ್ಕ್ಸ್ ತೊಗೊಂಡದಲ್ಲ ಆ ಹುಡುಗಿ, ನೌಕರಿ ಹತ್ತದ. ಸುಮ್ಮ ನೋಡುವ, ಹಣೆ ಬಾರ ನೋಡು ಅದನ್ನು. ಯಾರನ್ನ ತೆಗಿತಾರ ಯಾರನ್ನ ಬಿಡ್ತಾರ ಹೇಳಿಕ್ ಬರಂಗಿಲ್ಲ. ಶಾಣೆ ಅದ ಬಿಡ್ರಿ ಹುಡುಗಿ, ಹಂಗೇನಿಲ್ಲ. ಆಕಿ ಸುಮ್ಮ ಚಿಂತೆ ಮಾಡ್ತಾಳ್ರಿ. ಅಂದಂಗೆ ಮಾಮಿ ದುಂಡು ಮಲ್ಲಿಗೆ ವಾಸನೆ ಎಷ್ಟು ಬರ್ತಾವಲ್ರಿ, ಭಾಳ ಆಗ್ಲಿಕತ್ತೇವೇನ್ರಿ ಈಗ ನಿಮ್ಮ ಗಿಡದಾಗ? ನಾ ಸುಂದ್ರಿ ಭಾಳ ಆಗ್ಲಿಕತ್ತಿ ಬಿಟ್ಟಾವ ಈಗ, ದೊಡ್ಡದಾಗದಲ್ಲ ಗಿಡ, ಅದಕ್ಕೆ ಇಷ್ಟು ವಾಸನೆ ಬರ್ಲಿಕತ್ತ ನೋಡು. ಅರಿಲಿಕ್ಕಾಗವಲ್ದು ಪ್ರಿಯಾಗ, ಅಷ್ಟು ಹೂವಾಗ್ಯಾವ. ಒಂದಿಷ್ಟು ಹರ್ಕೊಂಡಾರ ಹೋಗಿ ಈಗ. ಹಾಂ ರೀ ಮಮ್ಮಿ, ಹರ್ಕೊಂಡು ಹೋಗ್ತೀನಿ ರೀ. ಆದ್ರೆ ಅವು ಕಟ್ಲಿಕ್ಕೇನೆ ಬರಂಗಿಲ್ಲ ಬಿಡ್ರಿ, ಹಿಂದೆ ತುದಿ ಸಣ್ಣ ಸಣ್ಣ ಇರ್ತಾವ್ರಿ. ಹೌದು, ಒಂದು ಸ್ವಲ್ಪ ಕಟ್ಲಿಕ್ಕೆ ತ್ರಾಸ ಆಗ್ತದ. ಪೂಣ್ ಹಾಕೊಳ್ಳೋದವ ಇಲ್ಲಂದ್ರೆ. ಅಷ್ಟೇ ಮಾಡಬೇಕು. ಒಂದಿಷ್ಟು ಮುರ್ಕೊಂಡಾರ ಹೋಗ್ಲೇನ್ರಿ ಮಮ್ಮಿ, ಮುರ್ಕೊಂಡೋದ್ರೆ ಹತ್ತದಂತಲ್ರಿ ಗಿಡ ಅದು. ಸ್ವಲ್ಪ ದಪ್ಪಂದು ಕಟ್ಟಿ ನೋಡಿ ಮುರ್ಕೊಂಡು ಹೋಗ್ಬಿಡು, ಹತ್ತದ. ನಾನು ಹಂಗೆ ತಂದ ಹಚ್ಚಿದ್ದದು. ಹಚ್ತೀನಿ ರೀ. ನಮ್ಮ ಮನೆ ಮುಂದಿಂದು ಯಾಕಂದ್ರೆ ತುಳಸಿನೇ ಒಣಗ್ಲಿಕ್ಕೆ ಬಿಡ್ರಿ ಮಮ್ಮಿ. ಎಷ್ಟು ಗಿಡ ತಂದು ಹಚ್ತೀನಿ ರೀ, ಮತ್ತೆ ಒಣಗೆ ಬಿಡ್ತದ್ರಿ. ಹೌದಾ? ಯಾಕೆ ಹಂಗೆ ಒಣಗಿಸ್ಬಾರ್ದಂತಾರವ ತುಳಸಿನ? ಬೇರೆ ಪಾಟ್ನಾಗ ಹಚ್ಚು. ಮಣ್ಣು ಚಲೋ ತಂದು ಹಾಕಿ ಒಂದು ಸ್ವಲ್ಪ. ಮಣ್ಣು ಚಲೋ ಇರಲಿಲ್ಲ ಅಂದ್ರೂ ಹತ್ತಂಗಿಲ್ಲ ನೀನು. ಹೌದೇನ್ರಿ? ಇರ್ಬೋದ್ರಿ ಮಮ್ಮಿ. ಅದು ಭಾಳ ದಿನ ಆಯ್ತು ರೀ ಮಣ್ಣು ಹಾಕಿ, ನಾನು ಚೇಂಜೇ ಮಾಡಿಲ್ಲ. ಅದ್ರಾಗ ಸ್ವಲ್ಪ ಅದರಿ ಅದು ಮಣ್ಣು ತಂದು ಹಾಕ್ಬೇಕಾಗ್ಯದ. ಹಿಂಗೆ ನನಗೂ ಏನೂ ಆಗವಲ್ದು ಒಟ್ಟ. ನಿನ್ನ ಕೋಡಿ, ನಮ್ಮ ತೋಟದಾಗ ಹೋಗು, ಒಂದು ಗೊಬ್ಬರ ಚೀಲ ಒಯ್ದು ಮಣ್ಣು ತುಂಬ್ಕೊಂಬಂದು ಹಚ್ಚು ಚಂದಗೆ. ಹಂಗೆ ಒಣಗಿಸ್ಬಾರ್ದು ನೋಡುವ ಸುಂದ್ರಿ ನೀನು. ಹೌದ್ರಿ ಮಾಮಿ, ಹಚ್ಬೇಕ್ರಿ. ನಾವು ಸ್ವಲ್ಪ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ತೋರ್ಸೋದ ಕಡಿಮೆ ರೀ. ನಿನಗೆ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರಾಗ ಟೈಮ್ ಓದ್ತದ, ಗಿಡ ಎಲ್ಲ ಹಚ್ತೈತಿ. ಹಚ್ಚ ಸುಂದ್ರಿ, ಹಚ್ಚಿದ್ರೆ ಇಂಟ್ರೆಸ್ಟ್ ಬರ್ತದಂತಾನೆ. ಮನೆ ಮುಂದೆ ಗಿಡಗಳು ಇರ್ಬೇಕವ, ಅಂದ್ರೆ ಚಂದ. ಹಂಗಂತೀರಿ ಮಮ್ಮಿ? ಆಯ್ತು ರೀ, ಇನ್ನು ಮುಂದೆ ಹಸಿರು ಹಚ್ಕೊಂಡ್ಬಿಡ್ತೀನಿ ನೋಡ್ರಿ. ಬರೀ ಗಿಡ ಹಚ್ಚೋದ್ರಿ ನನ್ನ ಕೆಲಸ. ಒಟ್ಟು ನನ್ನ ಮನೆನೇ ಕಾಣಿಸಿರ್ಬಾರ್ದು, ಅಷ್ಟು ಮನೆ ತುಂಬ ಗಿಡ ಹಚ್ಚಿಬಿಡ್ತೀನಿ ರೀ ಸುತ್ತಮುತ್ತ. ವಿಚಿತ್ರನೇ ಇದೆಯಾ ಸುಂದ್ರಿ ನೀನು? ಏನ್ರ ಅಂತಿದಿ. ಹಂಗೆ ಅಂದಿಲ್ಲ, ಪಾಟ್ನ್ಯಾಗ ಮುಂದೆ ಇಡವ ಅಂದಿನಿ. ಇಲ್ರಿ ಮಮ್ಮಿ, ನನಗೂ ತಲೆ ಕೆಟ್ಟತ್ರಿ ಈಗ. ತಲೆ ಕೆಟ್ಟು ನಿಂತ ಮಹಿಳೆ ಅಂತೇಳಿ ಗಿಡ ಬೆಳೆಸೋದು ಒಂದೇ ಕೆಲಸ ನೋಡ್ರಿ ನಂದು.